ಖುಷಿ ಸುದ್ದಿಯನ್ನು ಕೊಟ್ಟ ಸೋನಾಲ್ ಮತ್ತು ತರುಣ್ ಸುಧೀರ್ ಒಂದು ಸಿಹಿಯನ್ನು ಹಂಚುವುದರ ಮೂಲಕ ಒಂದು ಖುಷಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೋನಾಲ್ ಹಾಗೆ ಒಂದು ತರುಣ್ ಸುಧೀರ್. ಸೊ ಅಷ್ಟಕ್ಕೂ ಏನಾಯಿತು, ಏನು ಖುಷಿ ಸುದ್ದಿಯನ್ನು ಕೊಟ್ಟರು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಸೊ ಇಬ್ಬರು ತುಂಬ ಚೆನ್ನಾಗಿ ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಇಬ್ಬರು ಒಂದು ಲವ್ ಮ್ಯಾರೇಜ್ ಆಗಿರೋದು. ಸೊ ಇಬ್ಬರು ಕೂಡ ತುಂಬ ಒಂದು ಚೆನ್ನಾಗಿ ಜೀವನವನ್ನು ನಡೆಸ್ತಿದ್ದಾರೆ. ಸೊ ಈಗ ಒಂದು ಖುಷಿ ಸುದ್ದಿಯನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಸೊ ಆ ಖುಷಿ ಸುದ್ದಿ ಏನು ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೋನಾಲ್ ಮೆಂಟರೋ ಹಾಗೆ ತರುಣ್ ಸುಧೀರ್ ಇವರಿಬ್ಬರ ಜೋಡಿ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ತುಂಬ ಒಂದು ವಿಶೇಷವಾದ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದರೆ ಕನ್ನಡ ಇಂಡಸ್ಟ್ರಿ ಆಗಲಿ ಯಾವುದೇ ಇಂಡಸ್ಟ್ರಿ ಆಗಲಿ ಸೊ ಯಾವ ರೀತಿ ಆಗಿಬಿಟ್ಟಿದೆಯಪ್ಪ ಅಂತಂದರೆ ಇಂದಿನ ದಿನಮಾನಗಳಲ್ಲಿ ಒಂದು ಲವ್ ಮಾಡಿಬಿಡ್ತಾರೆ, ಆಮೇಲೆ ಮದುವೆಯನ್ನು ಕೂಡ ಆಗಿಬಿಡ್ತಾರೆ. ಸೊ ಮದುವೆ ಆದ ಕೆಲವು ದಿನಗಳಲ್ಲಿ ಒಂದು ಚೆನ್ನಾಗಿರ್ತಾರೆ, ಒಂದು 4-5 ತಿಂಗಳುಗಳ ಕಾಲ. ಅದಾದಮೇಲೆ ಏನಾಗುತ್ತೆಪ್ಪ ಅಂತಂದರೆ ಇಬ್ಬರ ನಡುವೆ ಒಂದು ಬಿರುಕು ಬರುತ್ತೆ. ಸೊ ಈ ರೀತಿಯಾದ ಘಟನೆಗಳು ತುಂಬ ಒಂದು ನಮ್ಮ ಇಂಡಸ್ಟ್ರಿಯಲ್ಲಿ ನಡೀತಾ ಇವೆ. ಸೊ ಆಲ್ ಇಂಡಸ್ಟ್ರಿಯಲ್ಲಿಯೂ ಇದೇ ರೀತಿಯಾಗಿ ನಡೀತಾ ಇವೆ. ಸೊ ಇಂತಹ ದಿನಮಾನಗಳಲ್ಲಿ ಸೊ ಇಬ್ಬರು ನಟ ನಟಿಯರು ಚೆನ್ನಾಗಿ ಬದುಕಿ ಬಾಳೋದು ಒಂದು ತುಂಬ ಕಡಿಮೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹಲವಾರು ಒಂದು ಸಿನಿ ಪ್ರೇಕ್ಷಕರಾಗಿರ್ಬೋದು ಎಲ್ಲರೂ ಇಷ್ಟಪಡೋದು ಇದನ್ನೇ. ಸೊ ಇಬ್ಬರು ಲವ್ ಮಾಡಿಬಿಟ್ಟು ಮದುವೆನಾಗಿರ್ತಾರೆ. ಸೊ ಚೆನ್ನಾಗಿ ಜೀವನವನ್ನು ಮಾಡಲಿ ಅಂತಕ್ಕಂಥದ್ದು ಎಲ್ಲರ ಆಶಯವಾಗಿರುತ್ತೆ. ಇನ್ನು ಹಲವಾರು ಜೋಡಿಗಳನ್ನು ನಾವು ನೋಡಿದ್ದೇವೆ. ಸೊ ಆಗಷ್ಟೇ ಮದುವೆ ಆಗ್ತಾರೆ, ಅದಾದಮೇಲೆ ಒಂದಿಷ್ಟು ದಿನಗಳ ಕಾಲ ಆದಮೇಲೆ ಡಿವೋರ್ಸನ್ನು ಮಾಡ್ಕೊಂಡು ಬಿಡ್ತಾರೆ. ಸೊ ಈ ರೀತಿಯಾದ ಜೋಡಿಗಳೇ ಇಂದಿನ ನಿರ್ಮಾಣಗಳಲ್ಲಿ ಹೆಚ್ಚು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಹಲವಾರು ಜೋಡಿಗಳಿವೆ, ತುಂಬ ಚೆನ್ನಾಗಿ ಬಾಳು ಬದುಕಬೇಕಾಗಿದ್ದ ಜೋಡಿಗಳನ್ನು ದೇವರು ಸ್ವತಃ ವಿಧಿ ತಾನಾಗೆ ಕಿತ್ಕೊಂಡಿರೋದು ಇದೆ. ಸೊ ನಾವು ಉದಾಹರಣೆಗೆ ನೋಡಬೇಕಪ್ಪ ಅಂತಂದರೆ ಒಂದು ಪುನೀತ್ ರಾಜ್ಕುಮಾರ್ ಅಶ್ವಿನಿ ಅವರನ್ನ ನೋಡ್ಬೋದು. ಹಾಗೆ ಈ ಕಡೆ ನೋಡಬೇಕಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಹಾಗೆ ಮೇಘ್ನಾ ರಾಜ್ರವ್ರನ್ನ ನೋಡ್ಬೋದು. ಇನ್ನು ವಿಜಯ್ ರಾಘವೇಂದ್ರ ಅವ್ರನ್ನ ನೋಡ್ಬೋದು. ಹಾಗೆ ಅವರ ಪತ್ನಿಯಾದಂತಹ ಸ್ಪಂದನ ಅವ್ರನ್ನ ನೋಡ್ಬೋದು. ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ತಾ ಇರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿಯೇ ಒಂದು ದೇವರು ಅವರನ್ನ ಕಿತ್ಕೊಂಡು ಬಿಡ್ತಾನೆ. ಸೊ ಈಗ ಮೊನ್ನೆ ಅಷ್ಟೇ ಒಂದು ವಿಧಿವಶರಾದಂತಹ ದಿಲೀಪ್ ರಾಜ್ ಅವರನ್ನ ಕೂಡ ನಾವು ನೋಡ್ಬೋದು. ಸೊ ಇತ್ತೀಚೆಗಷ್ಟೇ ತುಂಬ ಒಂದು ಫ್ಯಾಮಿಲಿ ಕಡೆ ಗಮನವನ್ನು ಕೊಡ್ತಾ ಇದ್ರು, ಫ್ಯಾಮಿಲಿಗೆ ಟೈಮನ್ನು ಕೊಡ್ತಾ ಇದ್ರು. ಸೊ ಇಂತಹ ವೇಳೆಯಲ್ಲೇ ದೇವರು ಅವರನ್ನ ಕಿತ್ಕೊಂಡು ಬಿಟ್ಟ. ಸೊ ಇಂತಹ ಒಂದು ಜೋಡಿಗಳಲ್ಲಿ ಒಂದು ಅಪರೂಪದ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಈ ಕಡೆ ನೋಡ್ಬೇಕಪ್ಪ ಅಂದರೆ ತರುಣ್ ಸುಧೀರ್ ಮತ್ತು ಸೋನಾಲ್ ಮೆಂಟರೋ ಇಬ್ಬರು ಒಂದು ಪ್ರೀತಿಸಿ ಬಿಟ್ಟು ಮದುವೆನ ಆದಂಥವ್ರು. ಸೊ ಒಂದು ಪ್ರೀತಿಸಿ ಬಿಟ್ಟು ಮದುವೆ ಆದಂಥವರು. ಸೊ ಒಂದು ಹಿಂದೂ ಸಂಪ್ರದಾಯಂತೆ ಕೂಡ ಮದುವೆ ಆದರು. ಆಮೇಲೆ ಸೋನಾಲ್ ಮೆಂಟರೋ ಇವರು ಒಂದು ಕ್ರಿಶ್ಚಿಯನ್ ಸಂಪ್ರದಾಯದವರು. ಸೊ ಅವರ ಒಂದು ಸಂಪ್ರದಾಯದಂತೆ ಕೂಡ ಇವರು ಮದುವೆಯನ್ನು ಕೂಡ ಆಗ್ತಾರೆ. ಸೊ ಅದಾದ ನಂತರ ಒಂದು ತುಂಬ ಚೆನ್ನಾಗಿ ಜೀವನವನ್ನು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಸೊ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಬರ್ತಾರೆ. ಸೊ ಅವನಿಲ್ಲದೆ ಅವಳಿಲ್ಲ, ಅವಳಿಲ್ಲದೆ ಅವನಿಲ್ಲ ಅಂತಕ್ಕಂಥ ಒಂದು ಮಾದರಿ ಸೊ ಒಂದು ಜೀವನವನ್ನು ನಡೆಸಿಕೊಂಡು ತುಂಬಾ ಚೆನ್ನಾಗಿ ಒಂದು ಬರ್ತಾರೆ. ಸೊ ಅದಾದ ನಂತರ ಈಗ ಒಂದು ಸಿಹಿ ಸುದ್ದಿಯನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೋನಾಲ್ ಮೆಂಟರೋ ಹಾಗೆ ಒಂದು ತರುಣ್ ಸುಧೀರ್ ಅವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸೊ ಅದು ಏನು ಅಂತಕ್ಕಂಥದ್ದನ್ನ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಬನ್ನಿ. ಹೌದು ಸ್ನೇಹಿತರೆ, ಒಂದು ಸೋನಾಲ್ ಮೆಂಟರೋ ಹಾಗೆ ಒಂದು ತರುಣ್ ಸುಧೀರ್ ಇವರಿಬ್ಬರು ಒಂದು ಹೊಸ ಮೂವಿಗೆ ಒಂದು ಡೈರೆಕ್ಷನ್ ಅನ್ನ ಮಾಡ್ತಿದ್ದಾರೆ. ಸೊ ಒಂದು ತರುಣ್ ಸುಧೀರ್ ಅವರು ಒಂದು ದೊಡ್ಡ ಮೂವಿಗೆ ಒಂದು ಡೈರೆಕ್ಷನ್ ಅನ್ನ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ತುಂಬಾ ಒಂದು ಫ್ಯಾನ್ ಇಂಡಿಯಾ ಮೂವಿಗೆ ಒಂದು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಸಿಹಿಯನ್ನು ಹಂಚೋದ್ರ ಮೂಲಕ ಒಂದು ಶುಭ ಸುದ್ದಿಯನ್ನ ಒಂದು ಹಂಚಿಕೊಂಡಿದ್ದಾರೆ. ಆದಷ್ಟು ಬೇಗ ತರುಣ್ ಸುಧೀರ್ ಅವರ ಆ ಒಂದು ಮೂವಿ ಬಿಡುಗಡೆ ಆಗಲಿ, ಆದಷ್ಟು ಬೇಗ ಇನ್ನಷ್ಟು ಹೆಚ್ಚು ಸದ್ದು ಮಾಡಲಿ ಅಂತಕ್ಕಂಥದ್ದನ್ನ ನಾವು ಆಶಿಸೋಣ.